Good morning, student friends. In the previous video, we discussed about the up to 45 questions, and now I am discussing about the 46 to 60 questions in this video. Yes, question number 46. Which of the following would produce the secondary alcohol? Option 1, C6H5COCH3 is react with the Grignard reagent. Yes, ಅಲ್ಲಿ ketone ಐತಿ ನೋಡ್ರಿ. ಯಾವುದು ಕ್ವಶನ್ ನಂಬರ್ 46 ನಾಗ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಪ್ರೊಡ್ಯೂಸ್ ಸೆಕೆಂಡರಿ ಆಲ್ಕೋಹಾಲ್ ಅಂದಾರೋ ಹಿಯರ್ C6H5C ಡಬಲ್ ಬಾಂಡ್ OCH3 ಈಸ್ ರಿಯಾಕ್ಟ್ ವಿತ್ CH3MgBr ಅಂತ ಕೊಟ್ಟಾರು. ನಾನು ನಿಮಗೊಂದು ವರ್ಡ್ ಬರ್ತೀನಿ. ಕೀಟೋನ್ ಈಸ್ ರಿಯಾಕ್ಟ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರ್ತಕ್ಕಂಥ ಆಲ್ಕೋಹಾಲ್ ಎಂತ ಬರ್ತಾವ ಅಂತ ಹೇಳಿ ನಮಗೆ ಟರ್ಷರಿ ಆಲ್ಕೋಹಾಲ್ ಬರ್ತಾವ ಅಂತ ಹೇಳಿ. ಹಂಗಾದ್ರೆ ಒಂದೇ ಆಪ್ಷನ್ ಅಲ್ಲ, ಎರಡನೇ ಆಪ್ಷನ್ಸ್ ನೋಡ್ರಿ. ಎರಡನೇ ಆಪ್ಷನ್ಸ್ ಏನೈತಪ್ಪ ಅಂತಂದ್ರೆ C6H5C ಡಬಲ್ ಬಾಂಡ್ O ಅಗೇನ್ CH3 ಈಸ್ ರೆಡ್ಯೂಸ್ಡ್ ಬೈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಎಸ್ ಅಂದ್ರೆ ರಿಡಕ್ಷನ್ ಅಂತಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್ ಟು ಬೋತ್ ವಾಟ್ ಈಸ್ ದಟ್ oxygen and that as well as here OH, and this is H and here H CH3 ಬರ್ತಕ್ಕಂಥದ್ದು ಏನು ಬರ್ತೈತಪ್ಪ ಅಂತಂದ್ರೆ ನಮ್ಗೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಹೇಳ್ರಿ? 46 2. ಥರ್ಡ್ ಯಾಕೆ ಆಗಂಗಿಲ್ಲ ನೋಡೋಣ. ಥರ್ಡ್ ಯಾಕೆ ಆಗಂಗಿಲ್ಲ ಅಂತಂದ್ರೆ ದಟ್ ಈಸ್ C6H5CHO ಈಸ್ ರಿಯಾಕ್ಟ್ ವಿತ್ ಅಗೇನ್ ಇಲ್ಲೂ ಸಹಿತ ನೋಡ್ರಿ ಡಬಲ್ ಬಾಂಡ್ ಹಿಯರ್ H ಈಸ್ ರಿಯಾಕ್ಟ್ ವಿತ್ what is that CH3MgBr. already sir aldehyde ಐತ್ರಿ. aldehyde is react with Grignard reagent. it gives ಏನಂತ ಹೇಳ್ತಿದ್ದೀವಿ ನಾವು what is that ಸೆಕೆಂಡರಿ ಆಲ್ಕೋಹಾಲ್ ಅಂತ ಹೇಳಿದ್ರಿ ಸರ್. ಹಂಗಾದ್ರೆ ಇದು ಸೆಕೆಂಡರಿ ಆಲ್ಕೋಹಾಲ್ ಬರ್ತೈತಿರಲ್ರಿ ಅಂತ ಹೇಳ್ತೀರಿ ನೀವು. ಇದ್ರ ಪ್ರಾಡಕ್ಟ್ ಡೈರೆಕ್ಟ್ ಪ್ರಾಡಕ್ಟ್ ಬರಿತೀನಿ ನಾನು. ಹಿಯರ್ C6H5 ಹಿಯರ್ COH ಎಕ್ಸಾಕ್ಟ್ಲಿ ಹಿಯರ್ CH and here CH3. ಬಟ್ ನಾನು ಇದಕ್ಕೆ ಏನಂತೀನಿ ಅಂತಂದ್ರೆ ಇದಕ್ಕೆ ಸೆಕೆಂಡರಿ ಆಲ್ಕೋಹಾಲ್ ಅನ್ನೋಕ್ಕಿಂತ ಹೆಚ್ಚು ನಾನು ಏನಂತೀನಪ್ಪ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಬೆಂಜೈಲ್ ಆಲ್ಕೋಹಾಲ್ ಅಂತೀನಿ. ಏನಂತೀನಿ ಹೇಳಿದ್ದು? ಬೆಂಜೈಲ್ ಆಲ್ಕೋಹಾಲ್. ಯಾಕಂತಂದ್ರೆ OH ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ದ ಬೆಂಜೀನ್ ರಿಂಗ್ ಐತೆ ಅನ್ನೋ ಸಲುವಾಗಿ ಇದು ಬೆಂಜೈಲ್ ಆಲ್ಕೋಹಾಲ್. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಅಟ್ ಆಲ್ ಕನ್ಸಿಡರ್ಡ್ ಆಸ್ ಅ ಸೆಕೆಂಡರಿ ಆಲ್ಕೋಹಾಲ್. ಸೊ ದ್ಯಾಟ್ಸ್ ವೈ ನಮಗೆ ಆಪ್ಷನ್ 3 ಆಗಂಗಿಲ್ಲ. ಆಪ್ಷನ್ 2 ಅನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ರೈಟ್ ಅಂತ ಕೊಡ್ತೀವಿ. ಇನ್ನೊಂದು ಐತಿ ನಮಗಲ್ಲಿ ಏನೈತಿ ಫೋರ್ತ್ ಆಪ್ಷನ್ ಏನೈತಿ ನೋಡ್ರಿ ಇಲ್ಲಿ CH3CHO ಈಸ್ ರಿಡ್ಯೂಸ್ಡ್ ವಿತ್ ದ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಎಸ್ ಇದ್ರ ಜೋಡಿ ರಿಯಾಕ್ಟ್ ಆಯ್ತು ಅಂದ್ರೆ ಬರ್ತಕ್ಕಂಥದ್ದು CH3CH2OH ಬರುತ್ತೆ. ಬರ್ತಕ್ಕಂಥ ಆಲ್ಕೋಹಾಲ್ ಎಂತದ್ದು ಬರುತ್ತೆ ಹೇಳ್ರಿ? ಪ್ರೈಮರಿ ಆಲ್ಕೋಹಾಲ್ ಬರುತ್ತಾ. ದೇರ್ ಫೋರ್ ನಮ್ಮ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ದ 46 ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ದೇರ್ ಫೋರ್ ನೆಕ್ಸ್ಟ್ ಕ್ವಶನ್ ನಂಬರ್ 47 ಹೋಗೋಣ. ಈಗ ಇವೆಲ್ಲ ರಿಯಾಕ್ಷನ್ಸ್ ಬರ್ಕೋರಿ. ಕ್ವಶನ್ ನಂಬರ್ 47 ನೋಡ್ರಿ. aldehyde is used, yes aldehyde is used in the manufacture of perfumes. mainly aromatic aldehydes are used in the manufacture of perfumes. ನಾನು ಲಾಸ್ಟ್ ಕ್ಲಾಸ್ನಾಗ ವಿಡಿಯೋಸ್ದಾಗ ಹೇಳಿನಿ ಮೇನ್ಲಿ ಅರೋಮ್ಯಾಟಿಕ್ ಆಲ್ಡಿಹೈಡ್ಗಳನ್ನ ಪರ್ಫ್ಯೂಮ್ ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತಾರೆ ಸರ್. ಹಂಗಾದ್ರೆ ಅರೋಮ್ಯಾಟಿಕ್ ಆಲ್ಡಿಹೈಡ್ ಅಂತಂದ್ರೆ ಯಾವ್ದೈತ್ರಿ ಅಂತಂದ್ರೆ ಇಲ್ಲಿ ಕ್ವಶನ್ ನಂಬರ್ 47 ದಟ್ ಈಸ್ ಬೆಂಜಾಲ್ಡಿಹೈಡ್ ದಟ್ ಈಸ್ C6H5CHO ಈಸ್ used in perfume industries. is used in ಇದರಲ್ಲಿ ಹೇಳ್ರಿ perfume industries. ಯಾಕಂತಂದ್ರೆ ಇದ್ರ ಸ್ಮೆಲ್ ಯಾವ್ದು ಇರ್ತೈತಪ್ಪ ಅಂತಂದ್ರೆ ದಿಸ್ ಈಸ್ ಬಿಟರ್ ಆಲ್ಮಂಡ್ ಫ್ಲೇವರ್ ಇರುತ್ತೆ. ಇದು ದಿಸ್ ಇಸ್ ಬಿಟರ್ ಆಲ್ಮಂಡ್ ಫ್ಲೇವರ್ ದಿಸ್ ಇಸ್ ಬಿಟರ್ ಆಲ್ಮಂಡ್ ಫ್ಲೇವರ್ ಇರೋದ್ರಿಂದ ಬೆಂಜಾಲ್ಡಿಹೈಡ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರ್ ಒಳಗಡೆ ಮಾಡ್ತೀವಿ. ದೇರ್ ಫೋರ್ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಹೇಳ್ರಿ? 3 ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ಅರೋಮ್ಯಾಟಿಕ್ ಆಲ್ಡಿಹೈಡ್. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 48. ಕ್ವಶನ್ ನಂಬರ್ 48 ಕ್ವಶನ್ ನಂಬರ್ 48 acrolein on complete reduction ಈಸ್ ಅಂತ ಕೇಳಾರು. ಅಕ್ರೋಲಿನ್ ಅಂತಂದ್ರೆ ಫಸ್ಟ್ ಗೊತ್ತಿರ್ಬೇಕು ನಮ್ಗೆ. ಆಪ್ಷನ್ 1 ಅಲೈಲ್ ಆಲ್ಕೋಹಾಲ್, ಆಪ್ಷನ್ 2 ಪ್ರೊಪೆನಾಲ್, ಆಪ್ಷನ್ 3 ಪ್ರೊಪನಾಲ್ ಅಂಡ್ ಆಪ್ಷನ್ 4 ನನ್ ಆಫ್ ದೀಸ್. ದಟ್ ಈಸ್ ಅಕ್ರೋಲಿನ್ ಆನ್ ಕಂಪ್ಲೀಟ್ ರಿಡಕ್ಷನ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅಕ್ರೋಲಿನ್. CH2 ಡಬಲ್ ಬಾಂಡ್ CH single bond CHO. This is called as ಏನಂತೀವಪ್ಪ ಅಂತಂದ್ರೆ
ಅಕ್ರೋಲೀನ್ ಅಂತೀವಿ. ದಿಸ್ ಇಸ್ ನಥಿಂಗ್ ಬಟ್ ಅಕ್ರೋಲೀನ್ ಕಂಪೌಂಡ್. ಇದನ್ನ ಕಂಪ್ಲೀಟ್ ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ಕಂಪ್ಲೀಟ್ ಎಲ್ಲೆಲ್ಲಿ ಡಬಲ್ ಬಾಂಡ್ ಆಕ್ಸಿಜನ್ ಎಲ್ಲ ಕಡೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಹೈಡ್ರೋಜನ್ ಏನು ಮಾಡ್ಬೇಕಂತಂದ್ರೆ ಹೈಡ್ರೋಜನ್ ಅನ್ನು ಆ್ಯಡ್ ಮಾಡಬೇಕು. ಇಟ್ ಬಿಕಮ್ಸ್ ಏನಾಗ್ತೈತೆ ಅಂತಂದ್ರೆ ನಾನು ದಟ್ ಈಸ್ ಇಲ್ಲಿ ಬರೆದು ಬಿಡ್ತೀನಿ, ನಾನು ಕಂಪ್ಲೀಟ್ ರಿಡಕ್ಷನ್ ಅಂತ ಬರಿತೀನಿ. ಕಂಪ್ಲೀಟ್ ರಿಡಕ್ಷನ್ ಅಂತಂದ್ರೆ ನೋಡ್ರೋ ಇಲ್ಲಿ ಡಬಲ್ ಬಾಂಡ್ ಇದ್ದ ಜಾಗದಾಗ ಸಿಂಗಲ್ ಬಾಂಡ್ ಆಕೈತಿ, CH3 ಇದ್ದ ಜಾಗದಾಗ ಒಂದು H ಬಂದು ಆ್ಯಡ್ ಆಗ್ತೈತಿ, ಇಟ್ ಬಿಕಮ್ಸ್ CH3 ಆಗುತ್ತೆ. ಡಬಲ್ ಬಾಂಡ್ ಇದು ಸಿಂಗಲ್ ಬಾಂಡ್ ಆಗುತ್ತೆ. ಈ CH ಇದ್ದ ಜಾಗದಾಗ ಇನ್ನೊಂದು ಹೈಡ್ರೋಜನ್ ಬಂದು ಆ್ಯಡ್ ಆಗುತ್ತೆ, ಇಟ್ ಬಿಕಮ್ಸ್ CH2 ಆಗುತ್ತೆ. ಈ C ಡಬಲ್ ಬಾಂಡ್ O ಇದ್ದ ಜಾಗದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ H ಗೆ ಬಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಅಗೇನ್ O ಗೂ ಬಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಇಟ್ ಬಿಕಮ್ಸ್ ಅವರ್ ಫೈನಲ್ ಕಾಂಪೌಂಡ್ ದಟ್ ಈಸ್ ಕಾಲ್ಡ್ ಆಸ್ ಪ್ರೊಪೆನಾಲ್. ಕಂಪ್ಲೀಟ್ ರಿಡಕ್ಷನ್ ಅಂತ ಕೇಳಾರು. ಎಲ್ಲೆಲ್ಲಿ ಡಬಲ್ ಬಾಂಡು ಎಲ್ಲೆಲ್ಲಿ ಕಾರ್ಬೋನಿಲ್ ಗ್ರೂಪ್ ಐತೆ ಎಲ್ಲಕ್ಕೆ ಬಂದು ಹೈಡ್ರೋಜನ್ ಆ್ಯಡ್ ಆಯ್ತು ಅಂತಂದ್ರೆ ಅಕ್ರೋಲಿನ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ರೊಪೆನಾಲ್ ಬೈ ದ ಕಂಪ್ಲೀಟ್ ರಿಡಕ್ಷನ್. ರಿಡಕ್ಷನ್ ಅಂತಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್. ಎಸ್, ಇಲ್ಲಿ ಅರ್ಥ ಆಯ್ತು. ಇಲ್ಲೊಂದು H ಆ್ಯಡ್ ಆಯ್ತು ಅಂದ್ರೆ CH3 ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್. ಇಲ್ಲೊಂದು H ಆ್ಯಡ್ ಆಯ್ತು ಅಂದ್ರೆ CH2, ಇಲ್ಲೊಂದು H ಆ್ಯಡ್ ಆಯ್ತು ಅಂದ್ರೆ CH2, ಈ O ಒಂದು H ಆ್ಯಡ್ ಆಗುತ್ತೆ, ದಟ್ ಈಸ್ CH3 CH2 CH2 OH ಪ್ರೊಪೆನಾಲ್. ದೇರ್ ಫೋರ್ ಅವರ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 is the right answer, that is propanol is the right answer. Next ನೋಡ್ರಿ question number 49. The ketone are first oxidation product of. ಕೀಟೋನ್ ಅನ್ನ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳ್ತಾರೆ. ನಾವು ಕೀಟೋನ್ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿದೀವಿ ಅಂತಂದ್ರೆ ಆಲ್ಡಿಹೈಡ್ ಬರ್ತೈತಿ. ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿದೀವಿ ಅಂತಂದ್ರೆ ಕೀಟೋನ್ ಬರ್ತೈತಿ. ಆಕ್ಸಿಡೇಷನ್ ಅಂತಂದ್ರೆ ಏನ್ ಹೇಳ್ರಿ, ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಕ್ವಶನ್ ನಂಬರ್ ಎಷ್ಟನೇ ನೋಡ್ರಿ ಈಗ 49. ಕ್ವಶನ್ ನಂಬರ್ 49 ನೋಡ್ರಿ. ಏನ್ ಕೇಳಾರ ಅಂದ್ರೆ ಕೀಟೋನ್ ಆರ್ ದ ಫಸ್ಟ್ ಆಕ್ಸಿಡೇಷನ್ ಪ್ರಾಡಕ್ಟ್ ಆಫ್ ಅಂತ ಕೇಳಾರು. ಕೀಟೋನ್ ಅಂತಂದ್ರೆ ಹಿಯರ್ CH3 CH OH CH3, this is a secondary alcohol. This is a secondary alcohol, sorry. Yes, it is secondary alcohol. Here oxidation taking place. Oxidation ಅಂತಂದ್ರೆ addition of oxygen or removal of hydrogen. ಇದು ಹೈಡ್ರೋಜನ್ ರಿಮೂವ್ ಮಾಡಿಬಿಡ್ತೀನಿ ನಾನು. ಆರ್ ಇದಕ್ಕೆ ನಾನು ಏನಂತೀನಪ್ಪ ಅಂತಂದ್ರೆ ಡಿಹೈಡ್ರೋಜಿನೇಷನ್ ಅಂತೀನಿ. ನಾನು ಫಸ್ಟ್ ಹೇಳೀನಿ, ನಾನು ಥಿಯರಿ ಹೇಳುವಾಗ ಹೇಳಿದ್ದೀನಿ ಡಿಹೈಡ್ರೋಜಿನೇಷನ್ ರಿಯಾಕ್ಷನ್. ಸೊ ಇಟ್ ಗಿವ್ಸ್ ಏನಂತಂದ್ರೆ CH3 C ಡಬಲ್ ಬಾಂಡ್ O CH3 H ಇದ್ದದ್ದು ಏನಾಗೈತೆ ಹೇಳ್ರಿ, H2 ಆಗಿ ರಿಮೂವ್ ಆಗಿ ಹೋಗುತ್ತೆ. ಬರ್ತಕ್ಕಂಥ ಕಂಪೌಂಡ್ ಏನು ಬರುತ್ತೆ ಹೇಳ್ರಿ, ನಮ್ಗೆ ಇಲ್ಲಿ ಕೀಟೋನ್ ಬರುತ್ತೆ. ಹಾಗಾದ್ರೆ ಕೀಟೋನ್ ಅನ್ನ ಆಕ್ಸಿಡೇಷನ್ ಎದರಿಂದ ಮಾಡ್ಬೇಕು ಹೇಳ್ರಿ, ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿದ ಅಂತಂದ್ರೆ ಏನು ಸಿಗುತ್ತೆ ಹೇಳ್ರಿ, ಕೀಟೋನ್ ಸಿಗುತ್ತೆ. ದೇರ್ ಫೋರ್ ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್, ದಟ್ ಈಸ್ ಸೆಕೆಂಡರಿ ಆಲ್ಕೋಹಾಲ್ಸ್. ನೆಕ್ಸ್ಟ್ ನೋಡ್ರಿ, ಈಥೇನ್ ಕ್ಯಾನ್ ಬಿ ಆಬ್ಟೈನ್ಡ್ ಫ್ರಮ್ ದ ಎಥೆನಾಲ್ ಇನ್ ಒನ್ ಸ್ಟೆಪ್ ಅಂದಾರ ಅವರು. ಒಂದೇ ಒಂದು ಸ್ಟೆಪ್ನಾಗ ಈಥೇನ್ ಅನ್ನ ಪ್ರಿಪೇರ್ ಮಾಡಬೇಕು ಎಥೆನಾಲ್ ದಿಂತ್ರ. ಎಸ್, ಎಥೆನಾಲ್ ಅಂತಂದ್ರೆ ಫಸ್ಟ್ ನೋಡ್ರಿ ಕ್ವಶನ್ ನಂಬರ್ ಎಷ್ಟಾಯ್ತು ಈಗ, ಎಸ್ 50. ಕ್ವಶನ್ ನಂಬರ್ 50. ಎಥೆನಾಲ್ ಅಂತಂದ್ರೆ CH3 CHO, ಅದನ್ನ ಹಿಂಗೆ ಬರ್ಕೋತೀನಿ ನಾನು, CH3 CHO ನ ಹಿಂಗೆ ಬರ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಎಥೆನಾಲ್. ಈ ರೀತಿ ಬರ್ಕೊಂಡ್ರೆ ನಾನು ಕನ್ವೀನಿಯಂಟ್ ಆಗೋ ಸಲುವಾಗಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಸಲ ಹಿಂಗೆ ಬರೋದೇನು ನಾನು. ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ರಿಡಕ್ಷನ್ by using the zinc mercury amalgam in the presence of HCl, it becomes ಏನಪ್ಪಾ ಅಂತಂದ್ರೆ CH3 ಆ O ಇದ್ದು ರಿಮೂವ್ ಆಗಿ ಹೋಗುತ್ತಾ, ಆ ಜಾಗದಾಗ H2 ಬರುತ್ತಾ, ಇಲ್ಲಿ H ಬರುತ್ತಾ, ಕಾರ್ಬನ್ ಸಿಂಗಲ್ ಬಾಂಡ್ ಕಾರ್ಬನ್, ದಿಸ್ ಇಸ್ H6, therefore CnH2n+2. therefore ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ಈಥೇನ್ ಅಂತೀವಿ. ಇದನ್ನ ನಾನು ಹಿಂಗೆ ಬರಿತೇನೆ, CH3 ಸಿಂಗಲ್ ಬಾಂಡ್ CH3, this is called as ethane. ಪ್ಲಸ್ ಆಫ್ ಇನ್ನೇನು ರಿಮೂವ್ ಆಕೈತೆ ಅಂತಂದ್ರೆ ರಿಮೂವಲ್ ಆಫ್ H2O ಇಸ್ H2O ರಿಮೂವ್ ಆಗಿಬಿಡುತ್ತೆ. ಇದೇ ರಿಯಾಕ್ಷನ್ಗೆ ನಾವು ಯಾವ ರಿಯಾಕ್ಷನ್ ಅಂತೀವಪ್ಪ ಅಂತಂದ್ರೆ ಕ್ಲೆಮನ್ಸನ್ಸ್ ರಿಯಾಕ್ಷನ್, ಕ್ಲೆಮನ್ಸನ್ ರಿಡಕ್ಷನ್ ರಿಯಾಕ್ಷನ್. ಓಕೆ, ಕ್ಲೆಮನ್ಸನ್ ರಿಡಕ್ಷನ್ ರಿಯಾಕ್ಷನ್. ಹಂಗಾದ್ರೆ ಆಪ್ಷನ್ಸ್ ಹುಡುಕ್ಯಾಡ್ರಿ ಅದ್ರಾಗ. ಆಪ್ಷನ್ 2 ಐತೆ ನೋಡ್ರಿ, ಜಿಂಕ್ ಮರ್ಕ್ಯೂರಿ ಅಮಲ್ಗಮ್ ಪ್ಲಸ್ ಆಫ್ ಕಾನ್ಸಂಟ್ರೇಟೆಡ್ HCl. ದೇರ್ ಫೋರ್ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಕರೆಕ್ಟಾಗಿ ಬರ್ಕೋರಿ ಅದನ್ನು, ಆಪ್ಷನ್ 2 ರೈಟ್ ಮಾರ್ಕ್ ಹಾಕೋರಿ. ಎಸ್.
ಕ್ವಶನ್ ನಂಬರ್ 51 ನೋಡ್ರಿ, ದ ಮೇನ್ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್. ಅಲ್ಲಿ ರಿಯಾಕ್ಷನ್ ಬರ್ದಿಲ್ಲ, ನಾನು ಗ್ಯಾಪ್ ಬಿಟ್ಟೆ ನಿಮ್ಮ ಮಟೀರಿಯಲ್ನಾಗ. ಎಸ್, ಈ ರಿಯಾಕ್ಷನ್ ಬರ್ಕೋರಿ, ಅದು ಕ್ವಶನ್ ಕಂಪ್ಲೀಟ್ ಮಾಡ್ಕೋರಿ. ಕ್ವಶನ್ ಕಂಪ್ಲೀಟ್ ಇಲ್ಲ ಅಲ್ಲಿ. ಫಸ್ಟು ಏನಂತ ಕೊಟ್ಟಾರಪ್ಪ ಅಂತಂದ್ರೆ ದ ಮೇನ್ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್ 51 ರಿಯಾಕ್ಷನ್ ಕಂಪ್ಲೀಟ್ ಮಾಡ್ಕೋರಿ. ರಿಯಾಕ್ಷನ್ ಯಾವ್ದಪ್ಪ ಅಂತಂದ್ರೆ CH3 C ಡಬಲ್ ಬಾಂಡ್ O CH3. ಇದನ್ನ ಮುಂದೆ ಬರ್ಕೋರಿ, ಇಲ್ಲಿ ಗ್ಯಾಪ್ ಕೊಟ್ಟಿಲ್ಲ, ಅಲ್ಲಿ ಗ್ಯಾಪ್ನಾಗ ಬರ್ಕೋರಿ. ಈಸ್ react with H2 in the presence of palladium catalyst. That is A. What is the main product? A ಅಂತ ಕೇಳಾರು. ಆಪ್ಷನ್ಸ್ ಕೊಟ್ಟಾರ ಅಲ್ಲಿ. ಒಂದೇ ಆಪ್ಷನ್ ಏನು ಕೊಟ್ಟಾರ ನೋಡ್ರಿ, CH3 COOH ಪ್ಲಸ್ ಆಫ್ H2 ಅಂತ ಕೊಟ್ಟಾರು. CH3 CH2 COOH ಅಂತ ಕೊಟ್ಟಾರು. CH3 CHOH CH3 ಅಂತ ಕೊಟ್ಟಾರು. CH3 CH2OH ಅಂತ ಕೊಟ್ಟಾರು. ಎಸ್, ಇಲ್ಲಿ ನೋಡ್ರಿ ರಿಡಕ್ಷನ್ ರಿಯಾಕ್ಷನ್ ಹೇಳಿ ನಾನು. ಇಲ್ಲೊಂದು H ಆಡ್ ಆಗುತ್ತೆ, ಇಲ್ಲೊಂದು H ಆಡ್ ಆಗುತ್ತೆ. ಇಟ್ ಬಿಕಮ್ಸ್ ನೋಡ್ರಿ ಏನು ಬರ್ತೈತಿ, CH3 CH3 ಇಲ್ಲಿ ಏನು ಬರ್ತಪ್ಪ OH ಅಂದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಹುಡುಕ್ಯಾಡ್ಬೇಕು ಆಪ್ಷನ್ಸ್ನೇ, ಹುಡುಕ್ಯಾಡ್ರಿ ನೋಡೋಣ ಎದ್ರಾಗೈತಿ ಸೆಕೆಂಡ್ ಇಂಥ ಪ್ರಾಡಕ್ಟ್ ಎಲ್ಲೈತಿ, ಹುಡುಕ್ಯಾಡ್ರಿ ನೋಡೋಣ ಎಷ್ಟನೇ ಆಪ್ಷನ್ ಐತಿ. ಒಂದನೇದಂತರೂ ಅಲ್ಲ, ಎರಡನೇದಂತರೂ ಅಲ್ಲ, ಮೂರನೇದ್ರಾಗ ಮಾತ್ರ OH ಅಂತಂದ್ರೆ ಅದು ಒಂದೇ ಆಪ್ಷನ್. ನಾಲ್ಕನೇದು ಪ್ರೈಮರಿ ಐತಿ. ಸೊ ದೇರ್ ಫೋರ್ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಅಂದಂಗೆ ಹೇಳ್ರಿ, 3 is the right answer. Question number 51 option number 3 is right answer. First ಈ ರಿಯಾಕ್ಷನ್ ಬರ್ಕೋರಿ, ಮೊದಲು ಬರ್ದಿಲ್ಲ ಹಂಗ, ನಾನು ಅದಕ್ಕೆ ಆನ್ಸರ್ ಬರ್ದಾನೆ ಈ ರೀತಿ. therefore option number 3 is the right answer. Question number 52 ನೋಡ್ರಿ ಈಗ, which will form the 2 oxime with NH2OH ಅಂತ ಕೊಟ್ಟಾರು. ಸೊ ಒಂದೇದು ನೋಡ್ರಿ ಅಲ್ಲಿ ಇರ್ತಕ್ಕಂಥ ಓಕೆ ಒಂದೇ ನಿಮಿಷ. ಎಸ್ ನೋಡಿ, ಕ್ವಶನ್ ನಂಬರ್ 52 ವಿಚ್ ವಿಲ್ ಫಾರ್ಮ್ ದ 2 oxime with NH2OH ಅಂತ ಕೊಟ್ಟಾರು. ಅಲ್ಲಿ ಒಂದೇದು ಆಪ್ಷನ್ CH3COCH3 is a symmetric ketone and second one is asymmetric ketone, third is symmetric ketone, fourth is simply carbonyl group ಕೊಟ್ಟಾರು. ಅಲ್ಲಿ ಆಕ್ಚುಲಿ H ಮಾಡ್ಕೋರಿ. ಇಲ್ಲಿ 2 oxime ಬರ್ಬೇಕಂತಂದ್ರೆ ಅಸಿಮೆಟ್ರಿಕ್ ಕೀಟೋನ್ ಇರಬೇಕು. ಅಸಿಮೆಟ್ರಿಕ್ ಕೀಟೋನ್ ಅಂತಂದ್ರೆ ಎರಡೇ ಆಪ್ಷನ್ಸ್. ಒಂದು ಸರ್ ಏನ್ರಿ ಇಲ್ಲಿ ಆಪ್ಷನ್ಸ್ ಎರಡೇ ಆಪ್ಷನ್ಸ್ ಅಂದ್ರೆ ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಸೆಕೆಂಡ್ ಆಪ್ಷನ್ ಐತೆ ನೋಡ್ರಿ ಇಲ್ಲಿ CH3 CH2 C ಡಬಲ್ ಬಾಂಡ್ O CH3 ಹಿಂಗೆ ಬರ್ಕೊಂಡೆ ನಾನು ಅದನ್ನು. ನಿಮ್ಗೆ ಎಲ್ಲೈತಿ ಅದು ಆಪ್ಷನ್ ನಂಬರ್ 2 ನೋಡ್ರಿ, CH3 CH2 CO CH3 ಅದನ್ನು ಈ ರೀತಿ ಬರ್ಕೊಂಡೆ. ಇದನ್ನ ಆಕ್ಸೈಮ್ ದಟ್ ಈಸ್ NH2OH ಜೊತೆ ರಿಯಾಕ್ಟ್ ಮಾಡ್ತೀನಿ, NH2OH ಜೊತೆ ರಿಯಾಕ್ಟ್ ಮಾಡ್ತೀನಿ. ಆವಾಗ ಹಿಯರ್ ದ ರಿಮೂವಲ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್, ಇಟ್ ಬಿಕಮ್ಸ್ ದ ರಿಮೂವಲ್ ಆಫ್ H2O. ಇಟ್ ಬಿಕಮ್ಸ್ ಏನಾಗ್ತೈತಿಪ್ಪ ಅಂತಂದ್ರೆ ಹಿಯರ್ CH3 CH2 ಹಿಯರ್ C ಆ್ಯಂಡ್ ಹಿಯರ್ CH3 ಡಬಲ್ ಬಾಂಡ್ NOH. ಇದಕ್ಕೆ ನಾವು ಇದನ್ನ ಮೇಲೆ ಕೆಳಗೆ ಬರ್ತೀವಿ, ಈ CH3 ಮೇಲೆ ಈ C2H5 ಕೆಳಗೆ ಬರ್ದೀವಿ ಅಂತಂದ್ರೆ ಇವಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಸಿನ್ ಆ್ಯಂಡ್ ಆಂಟಿ ಆಕ್ಸೈಮ್ಸ್ ಅಂತೀವಿ. ದಿಸ್ ಇಸ್ 2 ಆಕ್ಸೈಮ್ಸ್ ಇವೆ. ಒಂದು ಸಿನ್ ಆಕ್ಸೈಮ್ಸ ಈ ರೀತಿ ಸಿನ್ ಆಕ್ಸೈಮ್ ಇದನ್ನ ಕೆಳಗೆ ಬರ್ದೀನಿ ಅಂತಂದ್ರೆ ಒಂದು ಆಂಟಿ ಆಕ್ಸೈಮ್. ಸರ್ ಇನ್ನೂ ಹೆಂಗ್ರಿ ಸಿನ್ ಆ್ಯಂಡ್ ಆಂಟಿ ಆಕ್ಸೈಮ್ ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಇದ್ರ ಮೇಲೆ ಒಂದು ಲೋನ್ ಪೇರ್ ಇರುತ್ತೆ ಈ ರೀತಿ. ಈ ಕಡೆ ನಾನು ಏನು ಮಾಡ್ತೀನಿಪ್ಪ ಅಂತಂದ್ರೆ OH, ಈ OH ಆಮೇಲೆ C2H5OH ಮತ್ತು ಈ CH3 ಚೇಂಜ್ ಮಾಡಿದೀವಿ ಅಂತಂದ್ರೆ ಸೊ ಅವಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಸಿನ್ ಆ್ಯಂಡ್ ಆಂಟಿ ಆಕ್ಸೈಮ್ ಅಂತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅವರ್ 2 ಆಕ್ಸೈಮ್ಸ್. ಓನ್ಲಿ 2 ಆಕ್ಸೈಮ್ಸ್ ಬರ್ಬೇಕಂದ್ರೆ ಇರ್ತಕ್ಕಂಥ ಕೀಟೋನು ಅಸಿಮೆಟ್ರಿಕ್ ಕೀಟೋನ್ ಇರಬೇಕು, ಡಿಫ್ರೆಂಟ್ ಗ್ರೂಪ್ ಇರಬೇಕು. ಇಲ್ಲಿ C2H5 ಒಂದು ಡಿಫ್ರೆಂಟ್ ಗ್ರೂಪು, CH3 ಒಂದು ಡಿಫ್ರೆಂಟ್ ಗ್ರೂಪು. ನೋಟ್ ಅಂತ ಬರ್ಕೋರಿ. ಸೊ 2 ಆಕ್ಸೈಮ್ಸ್ ಈಸ್ ಓನ್ಲಿ ಆಕರ್ ಆಟ್ ಅಸಿಮೆಟ್ರಿಕ್ ಕೀಟೋನ್ಸ್. ಓಕೆ, ಹಂಗಾದ್ರೆ ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ನೋಡ್ರಿ ಇಲ್ಲಿ, ಕ್ವಶನ್ ನಂಬರ್ 52 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಅದನ್ನು ಬರ್ಕೋರಿ ಸ್ಟ್ರಕ್ಚರ್ ಅನ್ನು. ನೆಕ್ಸ್ಟ್ ಕ್ವಶನ್ ನಂಬರ್ 53 ಐಡೆಂಟಿಫೈ ಎಕ್ಸ್ ಅಂತ ಕೊಟ್ಟಾರೋ, ಅಲ್ಲೂ ನಾನು ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಸಾರಿ, ರಿಯಾಕ್ಷನ್ ಬರ್ಕೋರಿ ಈಗ ಫಸ್ಟ್ ಅದನ್ನ ಕಂಪ್ಲೀಟ್ ನಿಮ್ಗೆ ಮಟೀರಿಯಲ್ ಒಳಗಡೆ ರಿಯಾಕ್ಷನ್ ಆಮೇಲೆ ಮತ್ತು ಒಂದೇ ಆಪ್ಷನ್ ಒಂದು ಕೊಟ್ಟಿಲ್ಲ ನಾನು, ಐ ಥಿಂಕ್ ಇಲ್ಲ ರಿಯಾಕ್ಷನ್ ಕೊಟ್ಟಿಲ್ಲ ಅಲ್ಲಿ. ಐಡೆಂಟಿಫೈ ಎಕ್ಸ್ ಅಂತ ಕೊಟ್ಟಾರೋ ಫಸ್ಟ್ ರಿಯಾಕ್ಷನ್ ಬರ್ಕೋರಿ. ಕ್ವಶನ್ ನಂಬರ್ ಎಷ್ಟು ನೋಡ್ರಿ ಇದು 53. ದಟ್ ಈಸ್ ಐಡೆಂಟಿಫೈ ಎಕ್ಸ್ ಅಂತಂದ್ರೆ CH3 ರಿಯಾಕ್ಷನ್ ಬರ್ಕೋರಿ. CH3 ಡಬಲ್ ಬಾಂಡ್ O is react with
CH3MgBr in the presence of ether, it gives A. Further on hydrolysis it gives X. Identify X ಅಂತ ಕೊಟ್ಟರು. ಒಂದನೇ ಆಪ್ಷನು CH3OH ಐತಿ, ಎರಡನೇ ಆಪ್ಷನು CH3CH2OH ಐತಿ, ಮೂರನೇ ಆಪ್ಷನು CH3CHOH ಐತಿ, ನಾಲ್ಕನೇ ಆಪ್ಷನು CH3COH CH3 ಟ್ವೈಸ್ ಅಂತ ಐತಿ. ನೀವು ಸಾಲ್ವ್ ಮಾಡ್ರಿ, ಇದನ್ನು ಸಿಂಪಲ್ ಐತಿ ಇದು. ನೀವು ಸಾಲ್ವ್ ಮಾಡಿರಿ, ನಾನು ಓನ್ಲಿ ಆನ್ಸರ್ ಅಷ್ಟೇ ಬರಿತೀನಿ. 53 ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಇದನ್ನು ನೀವು ಸಾಲ್ವ್ ಮಾಡಿ ನನಗೆ ಸೆಂಡ್ ಮಾಡಬೇಕು. ಎಸ್, ಇದು ಒಂದು ನಿಮಗೆ ಏನೂ ಇಲ್ಲ, ಇಂಥ ಭಾಳ ಸರಿ ಬರ್ದಾನೆ. CH3 ಮೈನಸನ್ನು ಕಾರ್ಬೋನಿಲ್ಗೆ ಅಟ್ಯಾಚ್ ಮಾಡೋದು, ಓ ಇದ್ದು ಓ ಮೈನಸ್ಸು, Mg ಪ್ಲಸ್ಸು Br ಮೈನಸ್ಸು, ಫರ್ದರ್ ಹೈಡ್ರೋಲೈಸಿಸು ಅಲ್ಲಿ OH ಅಟ್ಯಾಚ್ ಆಗುತ್ತೆ. ದಟ್ ಈಸ್ CH3OH, ದಟ್ ಈಸ್ CH3 ಥ್ರೈಸ್ COH ಬರುತ್ತೆ. ಅದನ್ನು ಅವ್ರು ಯಾವ ರೀತಿ ಬರ್ದಾರೆ ನೋಡ್ರಿ. ಎಸ್, ನೀವು ಆನ್ಸರ್ ನನಗೆ ಸೆಂಡ್ ಮಾಡಬೇಕು, ಅದನ್ನು ಸಾಲ್ವ್ ಮಾಡಿ ಸೆಂಡ್ ಮಾಡಬೇಕು. ಕ್ವಶನ್ ನಂಬರ್ 53 ಸಿಂಪಲ್ ಐತೆ ಅನ್ನೋ ಸಲುವಾಗಿ ನಾನು ಅದನ್ನು ಸಾಲ್ವ್ ಮಾಡತ್ತಿಲ್ಲ, ಬರೀ ಆನ್ಸರ್ ಅಷ್ಟೇ ಬರ್ದಾನೆ ಅದನ್ನು. ನೆಕ್ಸ್ಟ್ ಕ್ವಶನ್ ನಂಬರ್ 54. C6H5CHO on heating with Cl2. ಓಕೆ, ಎಸ್, C6H5CHO ಅನ್ನು C6H5CH ಡಬಲ್ ಬಾಂಡ್ O ಈಸ್ ರಿಯಾಕ್ಟ್ ವಿತ್ Cl2 ಅನ್ನು ಹಿಂಗೆ ಬರ್ಕೋತೇನೆ ನಾನು. ಜಸ್ಟ್ ಆನ್ ಹೀಟ್ ಮಾಡಿದ ಈ Cl ಈ H ಕೂಡಿ HCl ಇದಕ್ಕೆ ಬಂದು Cl ಅಟ್ಯಾಚ್ ಆಯ್ತು ಅಂತಂದ್ರೆ ಇಟ್ ಬಿಕಮ್ಸ್ C6H5COCl. ದಿಸ್ ಇಸ್ ಅಸೈಲ್ ಹ್ಯಾಲೈಡ್, ಸಾರಿ ಬೆಂಜಾಯಿಲ್ ಹ್ಯಾಲೈಡ್, ಬೆಂಜಾಯಿಲ್ ಕ್ಲೋರೈಡ್. ದಿಸ್ ಈಸ್ ಬೆಂಜಾಯಿಲ್ ಕ್ಲೋರೈಡ್. ಸೊ ಹಂಗಾದ್ರೆ ಆಪ್ಷನ್ ಐತೆ ನೋಡ್ರಿ ನಮಗಲ್ಲಿ. ಎಸ್, ಫೋರ್ತ್ ಆಪ್ಷನ್ 54 ಈಸ್ ಆಪ್ಷನ್ ನಂಬರ್ 4. Solve the reaction and write the answer. Next ನೋಡ್ರಿ, question number what is that 55. Identify X in the sequence. X is react with CH3MgCl in the presence of H2O. It gives C5H12O, and further it reduced with the copper at 575 Kelvin. It gives C5H10. ಎಸ್, ವಾಟ್ ಈಸ್ ದ ಕಂಪೌಂಡ್ ಅಂತ ಕೊಟ್ಟರು. ಸ್ವಲ್ಪ ಇದನ್ನು ಆ ಇಂಟರ್ಮೀಡಿಯೇಟ್ ಬರ್ಕೊಳಕ್ಕೆ ಬರ್ಬೇಕು ನಾವು. ಅದ್ರಾಗ ಆಪ್ಷನ್ ನಂಬರ್ 1 ಕೊಟ್ಟಿಲ್ಲ ನಾನು. ಆಪ್ಷನ್ ನಂಬರ್ 1 ಬರ್ಕೋರಿ ಫಸ್ಟು. ಎಲ್ಲ ಆಪ್ಷನ್ಸ್ ಬರಿತೀನಿ ನಾನಿಲ್ಲಿ. ಕ್ವಶನ್ ನಂಬರ್ 55. ಆಪ್ಷನ್ ನಂಬರ್ 1 ಈಸ್ CH3 C ಡಬಲ್ ಬಾಂಡ್ O CH2 CH3 ಬರ್ಕೋರಿ. ಆಪ್ಷನ್ 2 ಏನೈತಿಪ್ಪ ಅಂತಂದ್ರೆ CH3 CH2 CH2 CHO ಐತಿ. ಆಪ್ಷನ್ 3 ಏನೈತೆ ಅಂದರೆ CH3 CHOH CH3 ಸರಿ CH3 ಟ್ವೈಸ್ CHCHO. ಆಪ್ಷನ್ 4 ಈಸ್ CH3 CH2 CH2 CH2OH ಅಂತೈತಿ. ಇವು ಆಪ್ಷನ್ಸ್ ನಮಗೆ. ಈ ಒಂದೇ ಆಪ್ಷನ್ ಒಂದು ಬರ್ದಿದ್ದಿಲ್ಲ, ಅದ್ರಾಗ ಒಂದೇ ಆಪ್ಷನ್ ಬರ್ಕೋರಿ. ಇಲ್ಲಿ ರಿಯಾಕ್ಷನ್ ಏನೈತಿ ಅಂತಂದ್ರೆ X ಈಸ್ ರಿಯಾಕ್ಟ್ ವಿತ್ CH3MgBr MgCl and further hydrolysis in the presence of water it gives C5H12O ಕೊಟ್ಟಾರ. ಇದನ್ನ ಒಂದು ಬರ್ಕೊಳಕ್ಕೆ ಬರಬೇಕು. ನಾನು ಇದನ್ನು ಹೆಂಗೆ ಬರ್ಕೋತೀನಿ ಅಂತಂದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆ್ಯಂಡ್ ಹೈಡ್ರೋಲೈಸಿಸ್ ಆದ್ರೆ ಆಲ್ಕೋಹಾಲ್ ಬಂದಿರ್ತೈತಿ. ಆಲ್ಕೋಹಾಲನ್ನು ಹೆಂಗೆ ಬರ್ಕೋತೀನಿ, 5 ಕಾರ್ಬನ್ ಆಟಮ್ 1 2 3 4 and 5 ಈ ರೀತಿ ಬರ್ಕೋತೀನಿ ನಾನು. ಯಾಕಂದ್ರೆ ಆಲ್ಡಿಹೈಡ್ ಈಸ್ ರಿಯಾಕ್ಟ್ ವಿತ್ ವಾಟ್ ಈಸ್ ದ್ಯಾಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಒಂದು ನಮಗೆ ಏನು ಬಂದಿರ್ತೈತಿ ಸೆಕೆಂಡರಿ. ಒಂದು ವೇಳೆ ಕೀಟೋನ್ ಆಗಿತ್ತು ಅಂತಂದ್ರೆ ಅಲ್ಲಿ ನಮ್ಗೆ ಟರ್ಷರಿ ಬಂದಿರ್ತೈತಿ. ನೋಡೋಣ ಹೆಂಗೆ ಬರುತ್ತೆ ಅಂತಂದ್ರೆ ಇದನ್ನು CH3 ಬರಿತೀನಿ, CH2 ಬರಿತೀನಿ, CH ಬರಿತೀನಿ, ನಂತರ CH3 ಬರಿತೀನಿ, ಸಾರಿ ಇಲ್ಲಿ OH ಬರಿತೀನಿ, ಇಲ್ಲಿ CH3 ಬರಿತೀನಿ ನಾನು. ನೋಡ್ರಿ ಕಾರ್ಬನ್ ಆಟಮ 1 2 3 4 5 C5, ಹೈಡ್ರೋಜನ್ನ 3 2 5 6 plus 6 12 ಕರೆಕ್ಟ್. ಆ್ಯಂಡ್ ಎಸ್ C5H12O ಅಂದರೆ ಇಂಥ ಕಂಪೌಂಡ್. ಇದನ್ನು ಬರ್ಕೋಬೇಕು ಫಸ್ಟು. ಇಂಥ ಕಂಪೌಂಡ್ ಅಂತಂದ್ರೆ ಇರ್ತಕ್ಕಂಥ ಆಲ್ಕೋಹಾಲ್ ಯಾವ ಆಲ್ಕೋಹಾಲ್ ಐತೆ ನೋಡ್ರಿ ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಅಂತಂದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಯಾವುದು ರಿಯಾಕ್ಟ್ ಆಯ್ತಂದ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ ರಿಯಾಕ್ಟ್ ಆಯ್ತಂದ್ರೆ
ಹಾಗಾದ್ರೆ ಇದರ ಕೀಟೋನ್ ಎಲ್ಲೆಲ್ಲಿ ಐತಿ, ಇದು ಅಲ್ಡಿಹೈಡು, ಇದು ಆಲ್ಕೋಹಾಲು, ಕೀಟೋನ್ ಅಂತಂದ್ರೆ ಇದು ಒಂದ. ದೇರ್ ಫೋರ್ ಆಪ್ಷನ್ ಯಾವ್ದು ಕರೆಕ್ಟ್ಪ ಅಂತಂದ್ರೆ 1. ಇದಕ್ಕೆ ರೀಸನ್ ಹೆಂಗೆ ಬರ್ಕೋಬೇಕಂತಂದ್ರೆ ಹಿಯರ್ ಅಂತ ಬರ್ಕೋಬೇಕು. ಹಿಯರ್ C5H12O ಈಸ್ ನಥಿಂಗ್ ಬಟ್ ದಿಸ್ ಕಂಪೌಂಡ್, ಇದನ್ನ ಬರ್ಕೋ, ದಟ್ ಈಸ್ ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಆಲ್ಕೋಹಾಲ್ ಇರ್ಬೇಕಂತಂದ್ರೆ ಇಟ್ ಕಂಟೇನ್ಸ್, ಇಟ್ ಮಸ್ಟ್ ಹ್ಯಾವ್ ಏನು ಬರ್ಬೇಕು ಹೇಳ್ರಿ, ಕೀಟೋನ್. ಇಟ್ ಮಸ್ಟ್ ಹ್ಯಾವ್ ಕೀಟೋನ್. ದೇರ್ ಫೋರ್ ಅವರ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಈಸ್ ಅವರ್ ಆನ್ಸರ್. ಇದನ್ನು ರೀಸನ್ ಆಗಿ ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 56 ನೋಡ್ರಿ. HCHO and HCOOH is distinguished by treating with ಅಂತ ಕೊಟ್ಟಾರ ಅವರು. ಕ್ವಶನ್ ನಂಬರ್ ಎಷ್ಟಿದೆ, 56. ಹಿಯರ್ ಫಸ್ಟ್ ಒನ್ ಈಸ್ ಟಾಲರೆನ್ಸ್ ರಿಯೇಜೆಂಟ್. ಟಾಲರೆನ್ಸ್ ರಿಯೇಜೆಂಟ್ ಅಂತಂದ್ರೆ ಇಟ್ ಈಸ್ ಬೋತ್ ಫಾರ್ ಆಲ್ಡಿಹೈಡ್ ಆಸ್ ವೆಲ್ ಆಸ್ ಕೀಟೋನ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಫೆಲಿಂಗ್ ಸೊಲ್ಯೂಷನ್ ಈಸ್ ಆಲ್ಸೋ ಆಲ್ಡಿಹೈಡ್ ಅಂಡ್ ಬೆನಿಡಿಕ್ಟ್ಸ್ ಈಸ್ ಆಲ್ಸೋ ಆಲ್ಡಿಹೈಡ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಬಟ್ ಇಲ್ಲಿ ಈ ಕಾರ್ಬೋನೇಟ್ ಟೆಸ್ಟ್ ಅಂತ ಅದಕ್ಕೆ NaHCO3 ಈಸ್ ರಿಯಾಕ್ಟ್ ವಿತ್ HCOOH ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಇಟ್ ಗಿವ್ಸ್ ಅ ಬ್ರಿಸ್ಕ್ ಎಫರ್ವೆನ್ಸಸ್. ಆಫ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಅದೇ ಒಂದು ವೇಳೆ NaHCO3 ಜೊತೆ HCHO ರಿಯಾಕ್ಟ್ ಆಯ್ತು ಅಂತಂದ್ರೆ ದರ್ ಈಸ್ ನೋ ರಿಯಾಕ್ಷನ್. ಹಾಗಾದ್ರೆ ಈಸಿಲಿ ಡಿಸ್ಟಿಂಗ್ವಿಷ್ ಮಾಡಕ್ ಬರುತ್ತೆ. ಏನು ರಿಯಾಕ್ಷನ್ ಆಗಲಿಲ್ಲ ಅಂತಂದ್ರೆ HCHO, ಬ್ರಿಸ್ಕ್ ಎಫರ್ವೆನ್ಸಸ್ ಬಂದು ಅಂತಂದ್ರೆ ಯಾವ್ದು ಹೇಳ್ರಿ ನಮ್ಗೆ, ವಾಟ್ ಈಸ್ ದಟ್, HCOH. ಹಂಗಾದ್ರೆ ಇವೆರಡೂ ಡಿಸ್ಟಿಂಗ್ವಿಷ್ ಮಾಡ್ಬೇಕಂತಂದ್ರೆ ನಮ್ಗೆ ಬೆಸ್ಟ್ ರಿಯೇಜೆಂಟ್ ಯಾವ್ದಂದಂಗೆ ಹೇಳ್ರಿ ಇಲ್ಲಿ NaHCO3. ದಟ್ ಈಸ್ ಆಪ್ಷನ್ ನಂಬರ್ ಎಷ್ಟೈತೆ ನೋಡ್ರಿ, 2 ಈಸ್ ಅ ರೈಟ್ ಆನ್ಸರ್. ಏನಂತ ಬರೀಬೇಕಂತಂದ್ರೆ ಇದನ್ನ ಬರ್ಕೋಬೇಕು, NaHCO3 ಪ್ಲಸ್ ಆಫ್ HCOH ಬ್ರಿಸ್ಕ್ ಎಫರ್ವೆನ್ಸ್, ಬಟ್ there is no reaction with HCHO. ಬಟ್ ಏನು ಬರ್ಕೋಬೇಕು ಹೇಳ್ರಿ ಇಲ್ಲಿ, ಬಟ್ ನೋ ರಿಯಾಕ್ಷನ್ ವಿತ್ ಎದ್ರ ಜೋಡಿಪ ಅಂತಂದ್ರೆ ಫಾರ್ಮಾಲ್ಡಿಹೈಡ್. therefore it can be easily distinguished. next question number 57 ನೋಡ್ರಿ. ಈಗ question number 57, ethanol react with the alkali, it gives a 3-hydroxy butanol. Yes, very simple. This is aldol condensation reaction. ಯಾಕಂದ್ರೆ 3-hydroxy ಅಂತ ಬಂದೈತೆ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ನಾವು, aldol condensation ಅನ್ನಂಗದು. ಆಪ್ಷನ್ ಕೊಟ್ಟಾರ ಅವರ, ನಮ್ಗೆ ಲಾಸ್ಟ್ ಆಪ್ಷನ್ ಈಸ್ aldol condensation, ಬಟ್ ರಿಯಾಕ್ಷನ್ ಬರ್ದ ಬಿಡ್ತೀನಿ ನಾನು. ಕ್ವಶನ್ ನಂಬರ್ 57, ಎಥನಾಲ್ ಅಂತ ಕೊಟ್ಟಾರು. 2 moles ಆಫ್ CH3CHO ಈಸ್ ರಿಯಾಕ್ಟ್ ವಿತ್ ಅಲ್ಕಲಿ ಅಂತಾರ ಅವರು. ಅಂದ್ರೆ ಡೈಲ್ಯೂಟ್ NaOH ಜೊತೆ ರಿಯಾಕ್ಟ್ ಆಯ್ತಂದ್ರೆ ಇದ ಕಂಪೌಂಡ್ ಹೆಂಗೆ ಬರಿತೀನಪ್ಪ ಅಂತಂದ್ರೆ CH3CHOH CH2CHO. this is 1 2 3 3-hydroxy 1 2 3 4 butanol, 3-hydroxy butanol. This is also called as aldol. Therefore our reaction is aldol condensation reaction. Therefore option number ಯಾವ್ದು ಕರೆಕ್ಟ್ ಹೇಳಿ ನಮ್ಗೆ, 4th one is right answer. ethanol is react with alkali, it gives a 3-hydroxy butanol and this reaction is called as aldol condensation reaction. next to question number 58, zones reagent ಅಂತ ಕೇಳಾರ. zones reagent ಅಂತಂದ್ರೆ ಹೇಳಿ ನಾನು acidified KMNO4 ಅಂತ ಕೊಟ್ಟಾರು. ಆಮೇಲೆ zones reagent ಅಂತಂದ್ರೆ question number 58 zones reagent is nothing but ಬರ್ಷಿನ್ ನಾನು ಇದನ್ನ zones reagent ಅಂತಂದ್ರೆ it is one of the oxidizing agent. that is oxidizing agent ಅಂದ್ರೆ ಯಾವ್ದು ಹೇಳ್ರಿ, K2Cr2O7 plus of anhydrous CrO3 plus of H2SO4 ಐತೆ ನೋಡ್ರಿ. ಅದು ಎಕ್ಸಾಕ್ಟ್ಲಿ ನೋಡ್ರಿ, K2Cr2O7 plus of H2SO4 or chromic acid plus of H2SO4 ಅಂದ್ರೆ ಇದು ಇದು ಕಾಮನ್. ಇದು ಕ್ರೋಮಿಕ್ ಆಸಿಡ್ ಅಂತಂದ್ರೆ ನಾನು CrO3 ಅಂತ ಬರ್ದಾನೆ. therefore ಆಪ್ಷನ್ ನಂಬರ್ ಎಷ್ಟನೇ ಕರೆಕ್ಟ್ ಅಂದಾಗ ನೋಡ್ರಿ, 2 is the right answer. K2Cr2O7 plus of H2SO4 or chromic acid plus of H2SO4. this is called as zones reagent ಅಂತಾರೋ. next ನೋಡ್ರಿ, acetaldehyde undergo the self condensation in the presence of aluminum ethoxide, it gives a ethyl acetate. this reaction is called as ಅಂತ ಕೊಟ್ಟಾರು. ಎಸ್ ನೋಡೋಣ ಏನಂತ ರಿಯಾಕ್ಷನ್ ಅಂತಂದ್ರೆ ಕ್ವಶನ್ ನಂಬರ್ 59,
ಏನು ಕೊಟ್ಟಾರ ನೋಡ್ರಿ ಕ್ವಶನ್ ನಂಬರ್ 59. ಅಸಿಟಾಲ್ಡಿಹೈಡ್ ಅಂಡರ್ಗೋ ದ ಸೆಲ್ಫ್ ರಿಡಕ್ಷನ್. ಅಸಿಟಾಲ್ಡಿಹೈಡ್ ಅಂತಂದ್ರೆ CH2 undergo the self reduction in the presence of C2H5O thrice aluminum ethoxide. It gives ಏನಂತ ಕೊಟ್ಟಾರಪ್ಪ ಅಂತಂದರೆ CH3COO C2H5. ದಿಸ್ ಇಸ್ ಕಾಲ್ಡ್ ಆಸ್ ಈಥೈಲ್ ಅಸಿಟೇಟ್ ಅಂತೀವಿ. ಇದಕ್ಕೆ ಏನಂತೀವಿ ಹೇಳ್ರಿ? ಈಥೈಲ್ ಅಸಿಟೇಟ್ ಅಂತೀವಿ. ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ಅಸಿಟಾಲ್ಡಿಹೈಡ್ ಅಂತೀವಿ. ಎಸ್, ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ acetaldehyde is react with the aluminum ethoxide to give a ethyl acetate. This reaction is called as Tischenko reaction. This is called as Tischenko reaction. Option number 2 is right answer. ನೋಡ್ರಿ, acetaldehyde it gives a ethyl acetate in the presence of Tischenko ಅನ್ಬೇಕಂದ್ರೆ ಇದು ಭಾಳ ಇಂಪಾರ್ಟೆಂಟ್. ಇದಂತಂದ್ರೆ ಏನು ಹೇಳ್ರಿ? ದಿಸ್ ಇಸ್ ಕಾಲ್ಡ್ ಆಸ್ ಅಲ್ಯೂಮಿನಿಯಂ ethoxide. ಅಲ್ಯೂಮಿನಿಯಂ ethoxide is a catalyst. ಈ catalyst ಇತ್ತು, ಆಮೇಲೆ acetaldehyde ಇತ್ತು ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಯಾವ ರಿಯಾಕ್ಷನ್ ಅನ್ನಂಗೆ ಹೇಳ್ರಿ, ಅದು ಟಿಶ್ಚೆಂಕೋ ರಿಯಾಕ್ಷನ್. ಪರ್ಕಿನ್ ರಿಯಾಕ್ಷನ್ ಅಂತಂದ್ರೆ ಹೇಳಿ ನಾನು. ಪರ್ಕಿನ್ ರಿಯಾಕ್ಷನ್ ಅಂತಂದ್ರೆ ಏನು ಹೇಳ್ರಿ? aromatic aldehyde is react with the anhydride, it gives us cinnamic acid. ಅದಕ್ಕೆ ಫರ್ಕಿನ್ಸ್ ರಿಯಾಕ್ಷನ್ ಅಂತಾರೆ. ಕ್ಯಾನಿಜೆರೋಸ್ ರಿಯಾಕ್ಷನ್ ಅಂತಂದ್ರೆ ಗೊತ್ತು, ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದ್ರೆ ಗೊತ್ತು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 60 ನೋಡ್ರಿ. ಈಗ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದ ಚಾಪ್ಟರ್. ವಿಚ್ ಮೆಥಡ್ ಈಸ್ ನಾಟ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕೀಟೋನ್? ಪ್ರಿಪರೇಷನ್ ಆಫ್ ಕೀಟೋನ್ ಯೂಸ್ ಮಾಡಬೇಕಂದ್ರೆ ಡಿಹೈಡ್ರೋಜನೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಅದರಿಂದ ಪ್ರಿಪೇರ್ ಮಾಡ್ತೀವಿ. ಹೀಟಿಂಗ್ ಆಫ್ ಕ್ಯಾಲ್ಸಿಯಂ ಸಾಲ್ಟ್ ಆಫ್ ಎನ್ ಆಸಿಡ್, ದಿಸ್ ಇಸ್ ಆಲ್ಸೋ ಪ್ರಿಪರೇಷನ್. ಆಸಿಡ್ ಹೈಡ್ರೋಲೈಸಿಸ್ ಆಫ್ ಅಲ್ಕೈಲ್ ಸೈನೈಡ್ ಅಂದಾರ ಅವರು. ಆಪ್ಷನ್ ನಂಬರ್ 3 ಆಸಿಡ್ ಹೈಡ್ರೋಲೈಸಿಸ್ ಅಂತಂದ್ರೆ RCN ಅನ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡೋದು, ಹೀಟ್ ಮಾಡೋದು ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್. ಇಲ್ಲಿ ಬರ್ತಕ್ಕಂಥದ್ದು ಕೀಟೋನ್ ಬರಂಗಿಲ್ಲ. ಏನು ಬರ್ತೈತೆ ಅಂತಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಬರುತ್ತೆ. ಇದು ಕೀಟೋನ್ ಫಾರ್ಮೇಷನ್ ಆಗಂಗಿಲ್ಲ, ಇಲ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಅಲ್ಕೈಲ್ ಸೈನೈಡ್. ಅಲ್ಕೈಲ್ ಸೈನೈಡ್ ಆರ್ ಅಲ್ಕೈಲ್ ನೈಟ್ರೈಲ್. Alkyl nitrile is react with the hydrolysis of water in the presence of acid, it gives a carboxylic acid. ಉಳಿಕಿದು ಎಲ್ಲ ಏನಂತಂದ್ರೆ ಸೆಕೆಂಡರಿ ಕೀಟೋನ್ ಪ್ರಿಪೇರ್ ಮಾಡ್ಲಿಕ್ಕೆ ಬರ್ತಾ. ಆಪ್ಷನ್ ನಂಬರ್ 3 ಮಾತ್ರ ಕೀಟೋನ್ನ ಪ್ರಿಪೇರ್ ಮಾಡಕ್ಕೆ ಬರಂಗಿಲ್ಲ, ಬಿಕಾಸ್ ಇಟ್ ಗಿವ್ಸ್ ಅ ಕಾರ್ಬೋಕ್ಸಿಲಿಕ್ ಆಸಿಡ್. ಎಸ್, ದಿಸ್ ಇಸ್ ಅ aldehydes, ketones and carboxylic acid. I hope you understood everything. ನೋಡ್ರಿ, ಇನ್ನೊಂದು ಸಲ ಹೇಳ್ತೀನಿ. ನೀವು ಸಂಡೇ ಎಕ್ಸಾಮ್ಗೆ ಬರುವಾಗ ಫಸ್ಟು ಥಿಯರಿ ಎಲ್ಲ ಓದ್ಕೊರಿ. ಮೇನ್ ನೇಮ್ಡ್ ರಿಯಾಕ್ಷನ್ಸ್, ಪ್ರಿಪ್ರೇಷನ್ಸ್, ಕೆಮಿಕಲ್ ಪ್ರಾಪರ್ಟೀಸ್, ಅದ್ರಾಗ ಏನೇನು ನೇಮ್ ಇಂಪಾರ್ಟೆಂಟ್ ಅಂತ ಹೇಳ್ಯಾರ ಸರ್, ಅದನ್ನು ನೋಡ್ಕೊರಿ. ಅದ್ರ ಸಲುವಾಗಿ ನಾನು ಥಿಯರಿ ವಿಡಿಯೋ ಕಳಿಸುವಾಗ ಎಲ್ಲರೂ ನೋಟ್ಸ್ ಬರ್ಕೊಂಡಿರ್ರಿ ಅಂತ ಹೇಳಿದ್ದೆ. ಆ ನೋಟ್ಸ್ ಈಗ ಭಾಳ ಹೆಲ್ಪ್ ಆಗಿತ್ತು, ಯಾಕಂದ್ರೆ ವಿಡಿಯೋ ನೋಡ್ಕೋತ ಕೊಡೋ ಟೈಮ್ ಇರೋಂಗಿಲ್ಲ. ಈಗ ಆ ನೋಟ್ಸ್ ಓದ್ರಿ. ಎರಡನೇದು ಸಿನಾಪ್ಸಿಸ್ ನೋಟ್ಸ್ ಓದ್ರಿ. ಸಿನಾಪ್ಸಿಸ್ ವಿಡಿಯೋ ನಾನು 2 ವಿಡಿಯೋ ಆಮೇಲೆ ಒಂದು ಆಫ್ಲೈನ್ ಕ್ಲಾಸ್ ತೊಗೊಂಡಿದ್ದೆ. ಆ ಸಿನಾಪ್ಸಿಸ್ ವಿಡಿಯೋ ಅದು ಬುಕ್ ನೋಡ್ರಿ. ಇನ್ನು 3ನೇದು ಏನಪ್ಪ ಅಂತಂದ್ರೆ ಈ ಮಟೀರಿಯಲ್ ನೋಡ್ರಿ. ಇಷ್ಟ ಓದ್ಕೊಂಡು ಬರ್ರಿ ನೀವು. ಒಂದು ಬುಕ್ಕು, ಆಮೇಲೆ ಇನ್ನೊಂದು ಸಿನಾಪ್ಸಿಸು, ಆಮೇಲೆ ಇದೊಂದು ಮಟೀರಿಯಲ್ ಓದ್ಕೊಂಡು ಬರ್ರಿ. ಟೆಸ್ಟ್ ಬರೀರಿ. ಜಾಸ್ತಿ ಇಂಪಾರ್ಟೆನ್ಸ್ ಅಂತಂದ್ರೆ ಮೇನ್ ನೀವು ಎಷ್ಟು CET ಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗುತ್ತಾ. ನೀವು ಎಷ್ಟು ಈಗ ಪ್ರಯತ್ನ ಪಡ್ತೀರಿ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತಾ. ಸೊ ಅದ್ರ ಸಲುವಾಗಿ ನೀವು ಮ್ಯಾಕ್ಸಿಮಮ್ ನಿಮಗೆ ಥೇರಿ ಆಲ್ಮೋಸ್ಟ್ ಕವರ್ ಆಗುತ್ತೆ. ಥೇರಿ ಬಗ್ಗೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ CET ಮಾಡತ್ತೀರಿ ಅಂತಂದ್ರೆ ಜಾಸ್ತಿ ಸಿನಾಪ್ಸಿಸ್ಸು ಥೇರಿ ಓದ್ಕೊಂಡು ಬರಬೇಕಲ್ಲ. ಇದಕ್ಕೆ ಆ ಥೇರಿ ಓದೇ ಸಿನಾಪ್ಸಿಸ್ ಓದಬೇಕು. ಸಿನಾಪ್ಸಿಸ್ ಓದಿ ಈ ಮಟೀರಿಯಲ್ ಓದ್ರಿ. ಕ್ವಶನ್ಸ್ಗಳನ್ನ ಟಚ್ ಮಾಡ್ತಾರೆ. 60 ಕ್ವಶನ್ಸ್ಗಳು ಟೆಸ್ಟ್ ಇರುತ್ತೆ. ಯಾರೂ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಬರಲಿ ಬಿಡಲಿ. ಇನ್ನೂ ಒಂದು ಹೇಳತ್ತೇನೆ ನಾನು, ನೀವು ಎಷ್ಟೋ ಮಾರ್ಕ್ಸ್ ತಗೋರಿ, ನೀವು ಬಂದು ಅಟೆಂಡ್ ಮಾಡಬೇಕು ಟೆಸ್ಟು. ಯಾರು ಅಟೆಂಡ್ ಮಾಡೋಂಗಿಲ್ಲ ಮುಂದೆ ಅವ್ರಿಗೆ ನಾನು ಏನು ಪನಿಷ್ಮೆಂಟ್ ಕೊಡ್ತೀನಿ. ಯಾಕಂತಂದ್ರೆ ಅಷ್ಟು ನಾನು ಈಸಿನೂ ಬಿಡೋಂಗಿಲ್ಲ ನಿಮ್ಗೆ. ಫಸ್ಟ್ ನಿಮ್ಗೆ ಏನೇ ಬರಲಿ ಫಸ್ಟ್ ನೀವು ಬಂದು ಅಟೆಂಡ್ ಆಗ್ರಿ. ಫಸ್ಟ್ ಕ್ವಶನ್ಸರೇ ನೋಡಿರಿ. ಇಂಥ ಕ್ವಶನ್ಸ್ ಇನ್ನೊಂದು ಟೆಸ್ಟ್ ಇಟ್ಟಾಗರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಹೌದಾ, ಈ ಕ್ವಶನ್ಸ್ ನಾನು ಲಾಸ್ಟ್ ಟೈಮ್ ಇದನ್ನು ಮಾಡಿದ್ನಿ, ಈಗ ಓದೇನಿ, ಅದಕ್ಕೆ ಆನ್ಸರ್ ಮಾಡಬೇಕು. ಎಸ್ ಹೇಳಿನಲ್ಲ, ಈ ಮಟೀರಿಯಲ್ ನಾನು 15 ಕ್ವಶನ್ಸ್ ಅದಾವೆ ನಿಮಗೆ, 15. ಓಕೆ, ಅದ್ರ ಸಲುವಾಗಿ ಹೇಳತ್ತೀನಿ ನಾನು. ಈ ಮಟೀರಿಯಲ್ ಒಂದು ಓದ್ರಿ, ಅದನ್ನೊಂದು ಸ್ವಲ್ಪ ಥಿಯರಿ ಓದ್ರಿ. ಎಲ್ಲ ಓದ್ಕೊಂಡು ಬಂದು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಟೆಸ್ಟನ್ನು ಅಟೆಂಡ್ ಮಾಡಿರಿ. ಇನ್ ದ ನೆಕ್ಸ್ಟ್ ಕ್ಲಾಸಸ್ I will discuss with you in the next chapter.
ಆರ್ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಇದ್ರಾಗ ನಿಮಗೆ ಏನೇನು ತಿಳಿದಿಲ್ಲ ಏನೇನು ಅರ್ಥ ಆಗಿಲ್ಲ ಕೇಳ್ರಿ, ಐ ವಿಲ್ ಸಾಲ್ವ್. ಓಕೆ, ಥ್ಯಾಂಕ್ ಯು.